ಮೇಡಮ್, ನಾವು ಪ್ರತಿ ವರ್ಷ ಬರ್ತಾ ಇದ್ವಿ ಸ್ನೇಹಿತರಾಗಿ. ಆದರೆ ಈ ವರ್ಷ ನಾವು ವಿಭಿನ್ನವಾಗಿ ನೋಡಿದ್ರಿ. ಯಾಕೆಂದರೆ ನಮ್ಮ ರಾಜುದು ಒಂದು ಬರ್ತ್ಡೇ ಇವತ್ತಿನ ದಿವಸ ಇವತ್ತು ರಾಜಕೀಯ ಪ್ರವೇಶದ ಒಂದು ಹೆಜ್ಜೆ ಆಗಿತ್ತು, ಒಂದು ಮೆಟ್ಟಿಲು. ಆ ಮೆಟ್ಟಿಲಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅಂದರೆ, ಏನೋ ಬರೀ ಹುಡುಗರು ಬಂದರು ಯುವಕರು ಬಂದರು ಅನ್ನೋದಲ್ಲ, ಹಿರಿಯ ನಾಗರಿಕರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಅಂದರೆ ಪ್ರತಿಯೊಬ್ಬರೂ ಇವತ್ತಿನ ದಿನ ಅವ್ರು ಮಾಡಿದಿರುವಂಥ ಕಾರ್ಯಕ್ರಮ ನೋಡ್ಬೋದು ನೀವು. ಬೆಳಗ್ಗೆಯಿಂದ ರಕ್ತದಾನ ಶಿಬಿರ ಇರಬೇಕು, ಆಮೇಲೆ ಫ್ರೀ ಚೆಕಪ್ ಇರಬೇಕು, ಮೆಡಿಸಿನ್ಸ್ ಕೊಡ್ಬೋದು. ಆಮೇಲೆ ಇವ್ರು ಇನ್ನೊಂದು ವಿಚಾರ ಹೇಳಿದರು. ಏನಂತ ಹೇಳಿದರು ಅಂತಂದರೆ, ನೋಡಿ, ಈ ಬಡಾವಣೆಯಲ್ಲಿ ಯಾರಾಗಾದರೂ ನಿಮಗೆ ಏನಾದರೂ ತೊಂದರೆ ಇದ್ದರೆ, ಅಂದರೆ ಮೆಡಿಕಲ್ ತೊಂದರೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ. ಅಂದರೆ ಈ ಬಡಾವಣೆಯಲ್ಲಿ ಯಾರೂ ಬರಲಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಎಲ್ಲರೂ ಕ್ಷೇಮವಾಗಿ ಇದ್ದಾರೆ. ಅಂದರೆ ಅವರು ಸ್ಪಂದಿಸುವಂಥ ದೊಡ್ಡ ಗುಣ ಇವ್ರುಗಳಿಗಿದೆ. ಆಮೇಲೆ ಇನ್ನೊಂದೇನೆಂದರೆ, ಆ ಮಕ್ಕಳು ಸ್ಪಂದಿಸಿದ್ದು ಪ್ರತಿದಿನ ಪೌರ ಕಾರ್ಮಿಕರು ಮಾಡೋ ಸೇವೆಗೆ ನಾವೆಲ್ಲ ಯಾವತ್ತೂ ಅವ್ರಿಗೆ ಕಾಲುಗಳು ತೊಳಗಡೆ ನಾವು ಅವ್ರಿಗೆ ನಮಸ್ಕಾರ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿಯೊಬ್ಬರು ಹಣದ ರೂಪದಲ್ಲಾಗಿರ್ಬೋದು, ಇವತ್ತಿನ ದಿವಸ ನಮಗೆ ಬಟ್ಟೆಗಳು ಕೊಡೋದಲ್ಲಾಗಿರ್ಬೋದು, 4 ಜನಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಅರ್ಥಗರ್ಭಿತವಾಗಿ ಏನು ಇವರು ರಾಜಕೀಯಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರು ಉದ್ಯಮಿ ಆಗಿದ್ದಾರೆ. ಅವರು ರಾಜಕೀಯದಲ್ಲಿ ಬಂದು ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ. ಉದ್ಯಮಿಯಾಗಿ ಅವರು ಇರೋದ್ರಿಂದ ರಾಜಕೀಯದಲ್ಲಿ ಈ ಭಾಗದಲ್ಲಿ ಭಾಳ ಒಳ್ಳೆ ಕೆಲಸಗಳಾಗುತ್ತೆ. ಮುಂದಿನ ದಿನಗಳಲ್ಲೂ ಇವ್ರನ್ನ ಮಾಡಿಸೋವಂಥ ಕೆಲಸ ಮಾಡಿರಿ. ನೀವುಗಳು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡಿ. ನಮ್ಮ ಮೇಡಮ್ಮು ಅಷ್ಟೇ, ನಮ್ಮ ಉಷಾ ಮೇಡಮ್ ಅಂತೂ ನಿಜವಾಗ್ಲೂ ಅವ್ರನ್ನೆಲ್ಲ ಹೆಂಗೆ ಝಾನ್ಸಿ ರಾಣಿ ಆ ಮೇಡಮ್ ಹೆಂಗೆ ಅಂತಂದರೆ ಭಾಳ ಚಾರ್ಮ್ ಅವರು. ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಹೋದ ವರ್ಷ ಇದೇ ವರ್ಡ್ ಹೇಳಿದ್ರಿ ನಾವು, ಮೇಡಮ್ ನೀವು ರಾಜಕೀಯಕ್ಕೆ ಬನ್ನಿರಿ ಅಂದರೆ. ನೋಡಿ, ಬಂದಿದ್ದು 1 ವರ್ಷಗಳಲ್ಲೇ ಅವ್ರು ಮಾಡಿರುವಂಥ ಕೆಲಸಗಳು ಎಲ್ಲರ ಮನೆಯಲ್ಲಿ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಮೇಡಮ್ ಅವರು. ಎಲ್ಲರಿಗೂ ಸ್ಪಂದಿಸುವಂಥ ದುಡ್ಡು ಹೃದಯ ಶ್ರೀಮಂತಿಕೆ ಇರೋಂಥವ್ರು. ಭಗವಂತ ಅವ್ರನ್ನೂ ಅಷ್ಟೇ ನಾವು ಮುಂದಿನ ದಿನಗಳಲ್ಲಿ ರಾಜಕೀಯವಾಗೂ ನೋಡಬೇಕು ಅಂತ ಆಸೆ ಇದೆ. ಅವರು ಒಂದು ಮೆಟ್ಟಿಲು ಮುಂದೆ ಒರೀಲಿ ನಮ್ಮ ರಾಜು ಜೊತೆಗೆ ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್.